ಚಾಕುವಿನ ತುಂಡು ಉಳಿದಿದೆ ಅನ್ನೋದು ಬಂದಿರೋ ಮಾಹಿತಿ. ದುಷ್ಕರ್ಮಿಯೊಂದಿಗೆ ಕಾದಾಟದೊಂದಿಗೆ ಸೇಫ್ಗೆ ತೀವ್ರ ಗಾಯ ಆಗಿದೆ. ಎಸ್, ಮಂಜು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಮಂಜು, ಕುತ್ತಿಗೆಯಲ್ಲಿ ಚಾಕುವಿನ ತುಂಡು ಉಳಿದಿದೆ ಅಂದ್ರೆ ಎಷ್ಟು ಸಿವಿಯರ್ ಇದೆ ಅನ್ನೋದು ಅರ್ಥ ಆಗತ್ತೆ. ಏನಾಗಿದೆ? ಆಪರೇಷನ್ ಆಗಿದೆಯಾ, ಆಗಬೇಕಿದೆಯಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಒಂದು ಸಣ್ಣ ಆಪರೇಷನ್ ಅಂತೂ ಆಗಿದೆ ಅನ್ನುವಂಥದ್ದು ಈ ಆಸ್ಪತ್ರೆಯ ಮೂಲಗಳು ಹೇಳ್ತಾ ಇರುವಂತದ್ದು. ಬಟ್ ಬಂದಂತ ಕಳ್ಳ ಕೂಡ ಒಂದು ರೀತಿ ಸಿನಿಮಾ ಅವ್ರು ಹೀರೋ ತರನೇ ಆಕ್ಟ್ ಮಾಡಿದ್ನ ಅಥವಾ ವಿಲನ್ ತರ ಆಕ್ಟ್ ಮಾಡಿದ್ನ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ನಾವು ನೋಡ್ತೇವೆ ಹಿಂಗೆ ಚಾಕು ಬೀಸಾಕೋದಾಗ ತಪ್ಪಿಸ್ಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ಆಗಿರಬಹುದು ಅನ್ನುವಂಥದ್ದು ಅದು ಇನ್ನೂ ಖಚಿತ ಆಗ್ಬೇಕಾಗಿದೆ. ಬಟ್ ಹೊಟ್ಟೆಯ ಭಾಗದ ಬಳಿ ಒಂದು 3 ಸ್ಕ್ರಾಚಸ್ ಆಗಿದೆ, ಕತ್ತಿನ ಭಾಗದ ಬಳಿ ಒಂದು ಸ್ಕ್ರಾಚ್ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಒಂದು ಕಡೆ ಮಾತ್ರ ಸಿವಿಯರ್ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಉಳಿದಿದ್ದು ಅದು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗೋ ತನಕ ಏನಾಯ್ತು, ಚಾಕು ಪೀಸ್ ಇತ್ತಾ ಅಥವಾ ಅವ್ರು ಜಾಸ್ತಿ ಒಳಗಡೆ ಹೋಗಿದ್ಯಾ ಕಚ್ಚಿನ ಭಾಗದ ಹತ್ರ ಅನ್ನುವಂಥದ್ದು ಇನ್ನಷ್ಟೇ ಖಚಿತ ಆಗ್ಬೇಕಾಗಿದೆ. ಬಟ್ ಆರೋಗ್ಯ ಏನು ಡಾಕ್ಟರ್ ಕಡೆಯಿಂದ ಮತ್ತು ಪೊಲೀಸರ ಕಡೆಯಿಂದ ಬರ್ತಾ ಇರೋ ಮಾಹಿತಿ ಏನು ಅಂತ ಅಂದ್ರೆ ಸೇಫ್ ಅನ್ನುವಂತ ಮಾಹಿತಿ ಈ ತನಕ ಸಿಗ್ತಾ ಇದೆ. ಭಾವನಾ, ಎಸ್, ಧನ್ಯವಾದ. ವಾಪಸ್ ಬರ್ತೀನಿ, ನಿಮಗೆ ಇನ್ನಷ್ಟು ಚರ್ಚೆ ಮಾಹಿತಿಯನ್ನ ಪಡ್ಕೊಳ್ತೀನಿ. ಸೇಫ್ ಕುತ್ತಿಗೆಯಲ್ಲೇ ಚಾಕುವಿನ ತುಂಡು ಉಳಿದಿದೆ ಅನ್ನೋದು ಬಂದಿರೋ ಮಾಹಿತಿ. ದುಷ್ಕರ್ಮಿಯೊಂದಿಗೆ ಕಾದಾಟದೊಂದಿಗೆ ಸೇಫ್ಗೆ ತೀವ್ರ ಗಾಯ ಆಗಿದೆ. ಎಸ್, ಮಂಜು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಮಂಜು, ಕುತ್ತಿಗೆಯಲ್ಲಿ ಚಾಕುವಿನ ತುಂಡು ಉಳಿದಿದೆ ಅಂದ್ರೆ ಎಷ್ಟು ಸಿವಿಯರ್ ಇದೆ ಅನ್ನೋದು ಅರ್ಥ ಆಗತ್ತೆ. ಏನಾಗಿದೆ? ಆಪರೇಷನ್ ಆಗಿದೆಯಾ, ಆಗಬೇಕಿದೆಯಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಒಂದು ಸಣ್ಣ ಆಪರೇಷನ್ ಅಂತೂ ಆಗಿದೆ ಅನ್ನುವಂಥದ್ದು ಈ ಆಸ್ಪತ್ರೆಯ ಮೂಲಗಳು ಹೇಳ್ತಾ ಇರುವಂತದ್ದು. ಬಟ್ ಬಂದಂತ ಕಳ್ಳ ಕೂಡ ಒಂದು ರೀತಿ ಸಿನಿಮಾ ಅವ್ರು ಹೀರೋ ತರನೇ ಆಕ್ಟ್ ಮಾಡಿದ್ನ ಅಥವಾ ವಿಲನ್ ತರ ಆಕ್ಟ್ ಮಾಡಿದ್ನ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ನಾವು ನೋಡ್ತೇವೆ ಹಿಂಗೆ ಚಾಕು ಬೀಸಾಕೋದಾಗ ತಪ್ಪಿಸ್ಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ಆಗಿರಬಹುದು ಅನ್ನುವಂಥದ್ದು ಅದು ಇನ್ನೂ ಖಚಿತ ಆಗ್ಬೇಕಾಗಿದೆ. ಬಟ್ ಹೊಟ್ಟೆಯ ಭಾಗದ ಬಳಿ ಒಂದು 3 ಸ್ಕ್ರಾಚಸ್ ಆಗಿದೆ, ಕತ್ತಿನ ಭಾಗದ ಬಳಿ ಒಂದು ಸ್ಕ್ರಾಚ್ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಒಂದು ಕಡೆ ಮಾತ್ರ ಸಿವಿಯರ್ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಉಳಿದಿದ್ದು ಅದು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗೋ ತನಕ ಏನಾಯ್ತು, ಚಾಕು ಪೀಸ್ ಇತ್ತಾ ಅಥವಾ ಅವ್ರು ಜಾಸ್ತಿ ಒಳಗಡೆ ಹೋಗಿದ್ಯಾ ಕಚ್ಚಿನ ಭಾಗದ ಹತ್ರ ಅನ್ನುವಂಥದ್ದು ಇನ್ನಷ್ಟೇ ಖಚಿತ ಆಗ್ಬೇಕಾಗಿದೆ. ಬಟ್ ಆರೋಗ್ಯ ಏನು ಡಾಕ್ಟರ್ ಕಡೆಯಿಂದ ಮತ್ತು ಪೊಲೀಸರ ಕಡೆಯಿಂದ ಬರ್ತಾ ಇರೋ ಮಾಹಿತಿ ಏನು ಅಂತ ಅಂದ್ರೆ ಸೇಫ್ ಅನ್ನುವಂತ ಮಾಹಿತಿ ಈ ತನಕ ಸಿಗ್ತಾ ಇದೆ. ಭಾವನಾ, ಎಸ್, ಧನ್ಯವಾದ. ವಾಪಸ್ ಬರ್ತೀನಿ, ನಿಮಗೆ ಇನ್ನಷ್ಟು ಚರ್ಚೆ ಮಾಹಿತಿಯನ್ನ ಪಡ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.